ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶಿಬಾಬರ್ ನೆನಪಿದೆಯಾ? 21/5/2025 महावाक्य। मीठे बच्चे, तुम आत्माओं का प्यार एक बाप से है। बाप ने तुम्हें आत्मा से प्यार करना सिखलाया है, शरीर से नहीं। ಮಧುರರಾದ ಮಕ್ಕಳೇ, ನಾವು ಆತ್ಮಗಳ ಪ್ರೀತಿ ಒಬ್ಬ ತಂದೆಯ ಜೊತೆಗಿದೆ. ತಂದೆ ನಮಗೆ ಆತ್ಮಗಳ ಜೊತೆ ಪ್ರೀತಿ ಮಾಡೋದು ಹೇಳ್ಕೊಟ್ಟಿದ್ದಾರೆ ಹೊರತು ಶರೀರದ ಜೊತೆ ಪ್ರೀತಿ ಮಾಡೋದಲ್ಲ. ಪ್ರಶ್ನೆ, किस पुरुषार्थ में ही माया विघ्न डालती है? ಮಾಯಾಜಿತ್ बनने की युक्ति क्या है? ಬಾಬಾ ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಯಾವ ಪುರುಷಾರ್ಥದಲ್ಲಿಯೇ ಮಾಯೆ ವಿಘ್ನ ಹಾಕ್ತದೆ? ಮಾಯಾಜಿತ್ ಆಗುವ ಯುಕ್ತಿ ಏನಾಗಿದೆ? उत्तर, तुम पुरुषार्थ करते हो कि हम बाप को याद करके अपने पापों को भस्म करें. ನಾವಿಲ್ಲಿ ಪುರುಷಾರ್ಥ ಮಾಡ್ತೇವೆ, ತಂದೆಯನ್ನು ನೆನಪು ಮಾಡಿ ನಮ್ಮ ಪಾಪವನ್ನು ಭಸ್ಮ ಮಾಡಿಕೊಳ್ಳುವಂಥದ್ದು. तो इस याद में ही माया का विघ्न पड़ता है. ಈ ನೆನಪಿನಲ್ಲಿಯೇ ಮಾಯೆ ವಿಘ್ನ ಬರ್ತದೆ. ಬಾಪ್ ಉಸ್ತಾದ್ ತುಮೆ ಮಾಯಾಜಿತ್ बनने की युक्ति बताते हैं. ನಮ್ಮ ಒಡೆಯನಾಗಿರುವಂತಹ ತಂದೆ ನಮಗೆ ಮಾಯಾಜಿತರಾಗುವ ಯುಕ್ತಿ ಹೇಳ್ಕೊಡ್ತಾರೆ. ಅದಕ್ಕೆ ಉಸ್ತಾದ್ ಶಿಬಾಬ್ ಏನಾಗಿದ್ದಾರೆ? ನಮ್ಮೆಲ್ಲರ ಉಸ್ತಾದ್. तुम उस्ताद को पहचान कर याद करो तो खुशी भी रहेंगे, पुरुषार्थ भी करते रहेंगे और सर्विस भी खूब करेंगे. ಬಾಬಾ ಹೇಳ್ತಾರೆ, ನೀವು ಉಸ್ತಾದನನ್ನು ಗುರುತಿಸಿ, ಆ ತಂದೆಯನ್ನು ಒಡೆಯನನ್ನು ಗುರುತಿಸಿ ನೆನ್ಪು ಮಾಡಿ. ಆವಾಗ ನಿಮ್ಗೆ ಖುಷಿನೂ ಇರ್ತದೆ, ಪುರುಷಾರ್ಥನೂ ಕೂಡ ಮಾಡ್ತೀರಾ, ಸೇವೆನೂ ಕೂಡ ಭಾಳಷ್ಟು ಮಾಡ್ಬೋದು. ಮಾಯಾಜಿತ್ ಬಿ ಬನ್ ಜಾಯಂಗೆ, ಮಾಯಾಜಿತರು ಕೂಡ ಆಗ್ತೀರಾ. ಗೀತ್, ಇಸ್ ಪಾಪ್ ಕಿ ದುನಿಯಾ ಸೆ ಕಹಿ ದೂರ್ ಲೇ ಚಲೋ ಪ್ರಭು ಅಂತ. ಈ ಪಾಪದ ಜಗತ್ತಿನಿಂದ ಇನ್ನೆಲ್ಲಾದರೂ ದೂರ ಕರ್ಕೊಂಡು ಹೋಗುವಂತ. ಓಂ ಶಾಂತಿ. ರೂಹಾನಿ ಬಚ್ಚೋನೆ ಗೀತ್ ಸುನ ಅರ್ಥ ಸಮಜ. ಆತ್ಮಿಕ ಮಕ್ಕಳು ಗೀತೆ ಕೇಳಿದ್ರಿ ತಾನೇ, ಅದರ ಅರ್ಥ ತಿಳ್ಕೊಂಡ್ರೆ ಪರಮಾತ್ಮ ಎಲ್ಲಾದರೂ ಕರ್ಕೊಂಡು ಹೋಗಪ್ಪ, ಈ ಜಗತ್ತು ಪಾಪದ ಜಗತ್ತಿದೆ, ಇದು ಬೇಡ ನಮಗೆ, ಇದನ್ನು ನೋಡಲಿಕ್ಕಾಗಲ್ಲ, ಇದ್ರ ಬಗ್ಗೆ ವಿಚಾರ ಮಾಡಲಿಕ್ಕೂ ಆಗಲ್ಲ, ನಮ್ಮನ್ನೆಲ್ಲಾದರೂ ಕರ್ಕೊಂಡು ಹೋಗುವಂಥ ಅರ್ಥ ಗೊತ್ತಾಯ್ತಲ್ವಾ? ದುನಿಯಾ ಮೇ ಕೊಯ್ ಭಿ ಅರ್ಥ ನಹೀ ಸಮಜ್ತೆ, ಬಚ್ಚೆ ಸಮಜ್ತೆ ಹಮಾರಿ ಆತ್ಮ ಕಾ ಲವ್ ಪರಂಪಿತ ಪರಮಾತ್ಮಕ್ಕೆ ಸಾಥೆ. ಜಗತ್ತಿನವ್ರು ಯಾರೂ ಕೂಡ ಇದರ ಅರ್ಥ ತಿಳ್ಕೊಂಡಿಲ್ಲ, ಮಕ್ಕಳು ತಿಳ್ಕೊಂಡಿದ್ದೀವಿ. ನಾವು ಆತ್ಮದ ಪ್ರೀತಿ ಪರಂಪಿತ ಪರಮಾತ್ಮನ ಜೊತೆಗಿದೆ. ಆತ್ಮ ಅಪ್ನೇ ಬಾಪ್ ಪರಂಪಿತ ಪರಮಾತ್ಮ ಕೋ ಪುಕಾರ್ತಿ ಹೈ. ಆತ್ಮ ತನ್ನ ತಂದೆ ಪರಂಪಿತ ಪರಮಾತ್ಮನನ್ನು ಕರೀತದೆ. ಪ್ಯಾರ ಆತ್ಮ ಮೇ ಹೇ ಯಾ ಶರೀರ ಮೇ? ಬಾಬಾ ಕೇಳ್ತಾರೆ, ಪ್ರೀತಿ ಆತ್ಮದಲ್ಲಿದೆಯೋ ಅಥವಾ ದೇಹದಲ್ಲಿದೆಯೋ ಅಂತ. ಯಾವುದ್ರ ಮೇಲೆ ಪ್ರೀತಿ? ಶರೀರದ ಮೇಲೆ ಪ್ರೀತಿನೋ ಆತ್ಮದ ಮೇಲೆ ಪ್ರೀತಿನೋ? अब बाप सिखलाते हैं प्यार आत्मा में होनी चाहिए, शरीर तो खत्म हो जाना है. ಅದಕ್ಕೆ ನಾವು ಮಕ್ಕಳಿಗೆ ಬಾಬಾ ಇಲ್ಲಿ ಕಲಿಸ್ತಾರೆ, ಪ್ರೀತಿ ಆತ್ಮವನ್ನು ಮಾಡಬೇಕೇ ಹೊರತು ಶರೀರವನ್ನಲ್ಲ. प्यार आत्मा में है. अब बाप समझाते हैं तुम्हारा प्यार परमात्मा से होना चाहिए, ಶರೀರೋं से नहीं. ಹಾಗೆ ಬಾಬಾ ಹೇಳ್ತಾರೆ, ಪ್ರೀತಿ ಆತ್ಮದ ಜೊತೆಗಿದೆ, ನಮ್ಮ ಪ್ರೀತಿ ಪರಮಾತ್ಮನ ಜೊತೆಗಿರಬೇಕೇ ಹೊರತು ಶರೀರ ಜೊತೆಗಲ್ಲ ಅಂತಾರೆ ಬಾಬಾ. ಆತ್ಮ ही अपनी बाप को पुकारती है कि पुण्यात्माओं की दुनिया में ले चलो. ಆತ್ಮ ತನ್ನ ತಂದೆಯನ್ನು ಕರೀತದೆ, ಹೇ ಪರಮಾತ್ಮ, ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬಿಡಿಸಿ ಪುಣ್ಯಾತ್ಮರ ಜಗತ್ತಿಗೆ ಕರ್ಕೊಂಡು ಹೋಗುವಂತ. ತುಮ್ ಸಮಜ್ತೆ ಹೋ ಹಮ್ ಪಾಪಾತ್ಮ ಥೇ ಫಿರ್ ಪುಣ್ಯಾತ್ಮ ಬನ್ ರಹೆ ಹೇ. ಈಗ ನೀವು ತಿಳ್ಕೊಂಡಿದ್ದೀರಿ, ನಾವು ಪಾಪಾತ್ಮರಿದ್ವಿ, ಈಗ ಪುಣ್ಯಾತ್ಮರಾಗ್ತಿದ್ದೇವೆ. बाबा हम तुमको युक्ति से पुण्यात्मा बना रहे हैं. बाप बतावे तब तो बच्चों को अनुभव हो और समझे कि हम बाप द्वारा बाप की याद से पवित्र पुण्यात्मा बन रहे हैं. ಬಾಬಾ ನಾವು ಮಕ್ಕಳಿಗೀಗ ಯುಕ್ತಿಯಿಂದ ಪುಣ್ಯಾತ್ಮರನ್ನಾಗಿ ಮಾಡ್ತಿದ್ದಾರೆ. ಬಾಬನೂ ಕೂಡ ಹೇಳ್ತಾರೆ ಮಕ್ಕಳಿಗೆ, ಬಚ್ಚೋಂಕು ಮಕ್ಕಳಿಗೆ ಅನುಭವ ಆಗಬೇಕು, ತಿಳ್ಕೊಳ್ಬೇಕು, ನಾವು ತಂದೆಯ ಮೂಲಕ ತಂದೆಯ ನೆನಪಿನಿಂದ ಪವಿತ್ರ ಪುಣ್ಯಾತ್ಮರಾಗ್ತಿದ್ದೇವೆ ಅಂತ. ಯೋಗ ಬಲ ಸೆ ಹಮಾರೆ ಪಾಪ ಭಸ್ಮ ಹೋ ರಹೆ ಹೈ. ಯೋಗ ಬಲದಿಂದ ನಮ್ಮ ಪಾಪ ಭಸ್ಮ ಆಗ್ತಾ ಇದೆ. ಬಾಕಿ ಗಂಗಾ आदि में कोई पाप धोए नहीं जाते. मनुष्य गंगा स्नान करते, शरीर को मिट्टी मलते हैं, परंतु उसे कोई पाप धुलते नहीं हैं. ಬಾಬಾ ಹೇಳ್ತಾರೆ, ನಾವು ಗಂಗಾ ಸ್ನಾನ ಮಾಡೋರಿಂದ ನಮ್ಮ ಪಾಪ ಹೋಗೋದಿಲ್ಲ. ಮನುಷ್ಯರು ಗಂಗಾ ಸ್ನಾನ ಮಾಡ್ತಾರೆ, ಶರೀರಕ್ಕೆ ಮಣ್ಣು ಹಚ್ಕೊಂಡು ಬರ್ತಾರೆ, ಅಂದರೆ ಅದರಿಂದ ನಮ್ಮ ಪಾಪ ತೊಳೆಯೋದಿಲ್ಲ. ಆತ್ಮ के पाप योग बल से ही निकलते हैं, खाद निकलती हैं. यह तो बच्चों को ही मालूम है और निश्चय है हम बाबा को याद करेंगे तो हमारे पाप भस्म होंगे. ಬಾಬಾ ಹೇಳ್ತಾರೆ, ಆತ್ಮದ ಪಾಪ ಯೋಗ ಬಲದಿಂದಲೇ ದೂರ ಆಗಲಿಕ್ಕೆ ಸಾಧ್ಯ. ಕೊಳೆ ಏನು ಅಂಟ್ಕೊಂಡಿದೆ, ಪಾಪದ ಕೊಳೆ,
ಬಾಬಾ ಹೇಳ್ತಾರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಮತ್ತು ನಿಶ್ಚಯ ಇದೆ, ಬಾಬನ ನೆನ್ಪು ಮಾಡಿದರೆ ಮಾತ್ರ ಆ ಪಾಪ ತೊಳ್ಕೊಳ್ಳಿಕ್ಕೆ ಸಾಧ್ಯ ಅಥವಾ ಆ ಪಾಪ ಭಸ್ಮ ಆಗ್ಲಿಕ್ಕೆ ಸಾಧ್ಯ ಅಂತ. ನಿಶ್ಚಯ ಇತ್ತು ಫಿರ್ ಪುರುಷಾರ್ಥ ಕರ್ನಾ ಚಾಹಿಯೇನಾ. ಈಗ ಬಾಬನ ನೆನಪಿಂದಲೇ ನಮ್ಮ ಪಾಪ ನಾಶ ಆಗ್ತದೆ ಅಂದಾಗ ಅಷ್ಟು ನಿಶ್ಚಯ ಇದ್ದಾಗ ಬಾಬನ ನೆನ್ಪು ಮಾಡಬೇಕಲ್ವ, ಪುರುಷಾರ್ಥ ಮಾಡಬೇಕಲ್ವ. इस पुरुषार्थ में ही माया विघ्न डालती है. रुस्तुम से माया भी अच्छी रीति रुस्तुम होकर लड़ती है. ಬಾಬಾ ಹೇಳ್ತಾರೆ ಈ ಪುರುಷಾರ್ಥದಲ್ಲಿಯೇ ಮಾಯೆ ವಿಘ್ನ ಆಗ್ತದೆ. ನಾವು ಫೈಲ್ವಾನರು ಅಂದರೆ ಮಾಯೆನೂ ಕೂಡ ಫೈಲ್ವಾನಾಗಿ ನಮ್ಮ ಜೊತೆಗೆ ಯುದ್ಧಕ್ಕೆ ಬರ್ತದೆ. कच्चे से क्या लड़ेगी, बच्चों को हमेशा यह ख्याल रखना है, हमको माया जीत जगत जीत बनना है. ಬಾಬಾ ಹೇಳ್ತಾರೆ ಕಚ್ಚಾ ಇದ್ದವ್ರ ಜೊತೆಗೆ ಅಂದರೆ ಶಕ್ತಿಹೀನರ ಜೊತೆಗೆ ಮಾಯೆ ಹೆಂಗೆ ಯುದ್ಧ ಮಾಡ್ತದೆ. ಮಕ್ಕಳು ಯಾವಾಗಲೂ ಈ ವಿಚಾರ ಇಟ್ಕೊಳ್ಬೇಕು, ನಾವು ಮಾಯಾಜೀತರಾಗಬೇಕು, ಜಗಜ್ಜೀತರಾಗಬೇಕು. ಮಾಯಾಜೀತೆ ಜಗಜ್ಜೀತ್ ಕಾ ಅರ್ಥ ಭಿ ಕೊಯ್ ಸಮಸ್ತೆ ನಹಿ. ಬಾಬಾ ಹೇಳ್ತಾರೆ ಮಾಯಾಜೀತ್ ಜಗಜ್ಜೀತ್ ಅನ್ನೋ ಅರ್ಥನೂ ಕೂಡ ಯಾರೂ ತಿಳ್ಕೊಳ್ಳೋದೇ ಇಲ್ಲ. ಅಭಿ ತುಮ್ ಬಚ್ಚೋಂ ಕೋ ಸಮझाया जाता है तुम कैसे माया पर जीत पा सकते हो. ಈಗ ನೀವು ಮಕ್ಕಳು ಕೂಡ ತಿಳ್ಕೊಳ್ಬೋದು ನೀವು ಹೇಗೆ ಮಾಯಾಜೀತರಾಗ್ಲಿಕ್ಕೆ ಸಾಧ್ಯ. ಮಾಯಾ ಭಿ ಸಮರ್ಥ ಹೇನ. ಬಾಬಾ ಹೇಳ್ತಾರೆ ಮಾಯೇನೂ ಏನು ಕಡಿಮೆ ಇಲ್ಲ, ಅದು ಕೂಡ ಸಮರ್ಥ ಆಗಿದೆ. ತುಮ್ ಬಚ್ಚೋಂ ಕೋ ಉಸ್ತಾದ್ ಮಿಲಾ ಹುವಾ ಹೇ, उस उस्ताद को भी नंबरवार कोई विरला जानता है. ಬಾಬಾ ಹೇಳ್ತಾರೆ ನಾವು ಮಕ್ಕಳಿಗೆ ಒಬ್ಬ ಉಸ್ತಾದ್ ಸಿಕ್ಕಿದ್ದಾರೆ, ಒಬ್ಬ ಒಡೆಯ ಸಿಕ್ಕಿದ್ದಾರೆ, ತಂದೆ ಸಿಕ್ಕಿದ್ದಾರೆ. ಆ ತಂದೆಯನ್ನು ಕೂಡ ಬಹಳ ವಿರಳ ನೆನ್ಪು ಮಾಡೋದು ಅಂತಾರೆ, ನಂಬರ್ವಾರ್ ಅಂತಾರೆ ಬಾಬಾ. ಜೋ ಜಾನ್ತಾ ಹೈ ಉनको ಖುಷಿ ಭಿ रहती है. ಆದರೆ ಯಾರು ಸರಿಯಾಗಿ ಆ ತಂದೆಯನ್ನು ತಿಳ್ಕೊಂಡಿದ್ದಾರೆ ಅವ್ರಿಗೆ ಖುಷಿ ಇರ್ತದೆ. ಪುರುಷಾರ್ಥ ಭಿ ಖುದ್ ಕರ್ತೆ ಹೇ, ಸರ್ವಿಸ್ ಭಿ ಖೂಬ್ ಕರ್ತೆ ಹೇ. ಅಂಥ ಮಕ್ಕಳು ಪುರುಷಾರ್ಥನೂ ಕೂಡ ಭಾಳಷ್ಟು ತಾವೇ ಮಾಡ್ತಾರೆ, ಸೇವೆನೂ ಕೂಡ ಮಾಡ್ತಾರೆ ಭಾಳಷ್ಟು. ಅಮರನಾಥ್ ಪರ್ ಬಹುತ್ ಲೋಗ್ ಜಾತೆ ಹೇ. अब सभी मनुष्य कहते विश्व में शांति कैसे हो. ಅಮರನಾಥಕ್ಕೆ ಎಷ್ಟು ಜನ ಹೋಗ್ತಾರೆ. ಕೆಲವು ಮನುಷ್ಯರು ಹೇಳ್ತಾರೆ ಈಗ ವಿಶ್ವದಲ್ಲಿ ಶಾಂತಿ ಹೇಗಾಗ್ತದೆ ಅಂತ. ಎಲ್ಲರೂ ಹೇಳ್ತಾರೆ ಅಭಿ ತುಮ್ ಸಬ್ಕೋ ಸಿದ್ಧ ಕರ್ ಬತಲಾತೆ ಹೋ ಕಿ ಸತ್ಯುಗ್ ಮೇ ಕೈಸೆ ಸುಖ ಶಾಂತಿ ಥಿ, ಸಾರೆ ವಿಶ್ವ ಪರ್ ಶಾಂತಿ ಥಿ. ಬಾಬಾ ಹೇಳ್ತಾರೆ ಈಗ ನೀವು ಸಿದ್ಧ ಮಾಡಿ ಎಲ್ಲರಿಗೂ ಹೇಳ್ಬೋದು ಸತ್ಯುಗದಲ್ಲಿ ಸುಖ ಶಾಂತಿ ಹೇಗಿತ್ತು ಅಂತ. ಬಾಬಾ ಹೇಳ್ತಾರೆ ಇಡೀ ವಿಶ್ವದ ಮೇಲೆ ಶಾಂತಿ ಇತ್ತು. इन लक्ष्मीनारायण का राज्य था, कोई और धर्म नहीं था. ये लक्ष्मीनारायणರ राज्य ಇತ್ತು, ಇನ್ನು ಯಾವ ಧರ್ಮ ಇರಲಿಲ್ಲ. आज से 5000 वर्ष हुए जबकि सतयुग था, फिर सृष्टि को चक्र तो जरूर लगाना है. ಬಾಬಾ ಹೇಳ್ತಾರೆ ಇವತ್ತಿಗೆ 5000 ವರ್ಷಗಳ ಹಿಂದೆ ಅಂದರೆ ಸತ್ಯುಗ ಇತ್ತು, ನಂತರ ಸೃಷ್ಟಿಗೆ ಚಕ್ರ ಅವಶ್ಯವಾಗಿ ಹಾಕಲೇಬೇಕು ತಾನೆ. ಈ ಸೃಷ್ಟಿ ಚಕ್ರವನ್ನು ಅವಶ್ಯವಾಗಿ ಹಾಕಲೇಬೇಕು ಅಂತ. चित्रों से तुम बिल्कुल क्लियर बताते हो, कल्प पहले भी ऐसे चित्र बनाए थे, दिन प्रतिदिन ಇಂಪ್ರೂವ್ಮೆಂಟ್ ಹೋತಿ ಜಾತಿ है. ಬಾಬಾ ಹೇಳ್ತಾರೆ ಚಿತ್ರಗಳ ಮೇಲೆ ನೀವು ಕ್ಲಿಯರ್ ಆಗಿ ಹೇಳ್ಬೋದು. ಕಲ್ಪದ ಮೊದಲು ಕೂಡ ಈ ರೀತಿ ಚಿತ್ರ ಮಾಡಲ್ಪಟ್ಟಿತ್ತು, ದಿನ ಪ್ರತಿದಿನ ಚಿತ್ರದಲ್ಲಿಯೂ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ಕಹಾ ಬಚ್ಚೆ ಚಿತ್ರೋ ಮೇ ತಿಥಿ ತಾರೀಖ್ ಲಿಖನಾ ಭೂಲ್ ಜಾತೆ ಹೇ. ಕೆಲವೊಮ್ಮೆ ಮಕ್ಕಳು ಚಿತ್ರದಲ್ಲಿ ತಿಥಿ ತಾರೀಖ್ ಬರೆಯೋದನ್ನು ಮರ್ತು ಬಿಡ್ತಾರೆ. ಲಕ್ಷ್ಮೀನಾರಾಯಣ ಕೆ ಚಿತ್ರ ಮೇ ತಿಥಿ ತಾರೀಖ್ ಜರೂರ್ ಹೋನಿ ಚಾಯ್. ಲಕ್ಷ್ಮೀನಾರಾಯಣರ ಚಿತ್ರದಲ್ಲಿ ತಿಥಿ ತಾರೀಖ್ ಅವಶ್ಯವಾಗಿ ಇರಬೇಕು. तुम बच्चों की बुद्धि में बैठा हुआ है ना कि हम ಸ್ವರ್ಗವಾಸಿ थे या फिर बनना है. ನೀವು ಮಕ್ಕಳ ಬುದ್ಧಿಯಲ್ಲಿ ಕುತ್ಕೊಂಡಿದೆ ತಾನೆ ನಾವು ಸ್ವರ್ಗವಾಸಿಗಳಿದ್ವಿ, ಈಗ ನಾವು ಮತ್ತೆ ಆಗಬೇಕು. ಜಿತ್ನಾ ಜೋ ಪುರುಷಾರ್ಥ ಕರ್ತೆ ಉತ್ನಾ ಪದ ಪಾತೆ. ಬಾಬಾ ಹೇಳ್ತಾರೆ ಇಲ್ಲಿ ಯಾರು ಪುರುಷಾರ್ಥ ಮಾಡ್ತಾರೋ ಎಷ್ಟು ಮಾಡ್ತಾರೋ ಅದರಂತೆ ಪದವಿ ಪಡ್ಕೊಳ್ತಾರೆ. ಅಭಿ ಬಾಪ್ ದ್ವಾರ ತುಮ್ ಜ್ಞಾನ ಕಿ ಅಥಾರಿಟಿ ಬನೆ ಹೋ, ಭಕ್ತಿ ಅಬ್ ಖಲಾಸ್ ಹೋ ಜಾನಿ ಹೇ. ಬಾಬಾ ಹೇಳ್ತಾರೆ ಈಗ ತಂದೆಯ ಮೂಲಕ ನೀವೀಗ ಜ್ಞಾನದ ಅಥಾರಿಟಿಯನ್ನು ಪಡ್ಕೊಂಡಿದ್ದೀರಾ, ಭಕ್ತಿ ಇನ್ನೇನು ಸಮಾಪ್ತಿಯಾಗಿಬಿಡ್ತದೆ. ಸತ್ಯುಗ್ ತ್ರೇತಾ ಮೇ ಭಕ್ತಿ ತೋಡಿ ಹೋಗಿ ಬಾದ್ ಮೇ ಆಧಾ ಕಲ್ ಭಕ್ತಿ ಚಲ್ತಿ ಹೇ. ಬಾಬಾ ಹೇಳ್ತಾರೆ ಸತ್ಯುಗ ತ್ರೇತಾದಲ್ಲಿ ಭಕ್ತಿ ಇರುತ್ತೇನೋ, ಭಕ್ತಿ ನಂತರ ಅಂದರೆ ಅರ್ಧ ಕಲ್ಪದಿಂದ ಶುರು ಆಗ್ತದೆ. ಯಬಿ ಅಭಿ ತುಮ್ ಬಚ್ಚೋಂ ಕೋ ಸಮಜ್ ಮೇ ಆತಾ ಹೇ, ಆಧಾ ಕಲ್ಪಕ್ಕೆ ಬಾದ್ ರಾವಣ ರಾಜ್ಯ ಶುರು ಹೋತಾ ಹೇ. ಬಾಬಾ ಹೇಳ್ತಾರೆ ಇದು ಕೂಡ ನೀವು ಮಕ್ಕಳು ಈಗ ತಿಳ್ಕೊಳ್ತೀರಾ, ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಶುರು ಆಗ್ತದೆ. ಸಾರಾ ಖೇಲ್ ತುಮ್ ಭಾರತವಾಸಿಯೋ ಪರ್ ಹಿ ಹೇ. ಇಡೀ ಆಟ ನೀವು ಭಾರತವಾಸಿಗಳ ಮೇಲಿದೆ. 84 का चक्र भारत पर ही है, ಭಾರತೀಯ ಅವಿನಾಶಿ ಖಂಡ್ ಹೇ, ಯಬಿ ಆಗಿ ತೊಡೆ ಪತಾತ. ಬಾಬಾ ಹೇಳ್ತಾರೆ 84 ಜನ್ಮಗಳ ಒಂದು ಪಾತ್ರ ಅಥವಾ ಚಕ್ರ ಭಾರತದಲ್ಲಿಯೇ ನಡೆಯೋದು. ಭಾರತವೇ ಅವಿನಾಶಿ ಖಂಡ. ಇದಕ್ಕಿಂತ ಮೊದಲು ನಿಮಗೇನಾದರೂ ಗೊತ್ತಿತ್ತೇನು ಅಂತಾರೆ ಬಾಬಾ. लक्ष्मीनारायण को गॉड गॉडेज कहते हैं ना, कितना ऊंचा पद है और पढ़ाई भी कितनी सहज है. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರಿಗೆ ಗಾಡ್ ಗಾಡೇಜ್ ಅಂತ ಹೇಳ್ತಾರೆ, ಅಂದರೆ ಭಗವಾನ್ ಭಗವತಿ ಅಂತ ಹೇಳ್ತಾರೆ ತಾನೆ.
ಎಷ್ಟು ಶ್ರೇಷ್ಠವಾದ ಪದವಿ, ಅಷ್ಟೇ ಶ್ರೇಷ್ಠವಾದ ಶಿಕ್ಷಣ ಸಹಜ ಇದೆ. 84 ಜನ್ಮೋं का ಚಕ್ರ ಪೂರಾ ಕರ್ ಫಿರ್ ಹಮ್ ವಾಪಸ್ ಜಾತೆ. 84 ಜನ್ಮಗಳ ಚಕ್ರ ಪೂರ್ಣ ಮಾಡಿ ನಾವೀಗ ವಾಪಸ್ ಹೋಗ್ತೇವೆ. 84 का ಚಕ್ರ कहने से ಬುದ್ಧಿ ऊपर चली जाती है. 84 ಜನ್ಮಗಳ ಚಕ್ರ ಅಂತ ಹೇಳೋರಿಂದ ಬುದ್ಧಿ ಮೇಲೆ ಹೋಗ್ಬಿಡ್ತದೆ. ಅಭಿ ತುಮಕೋ ಮೂಲವತನ್, ಸೂಕ್ಷ್ಮವತನ್, ಸ್ಥೂಲವತನ್ ಸಬ್ ಯಾದ್ ಹೇ. ಬಾಬಾ ಹೇಳ್ತಾರೆ 3 ಲೋಕ ಏನು, ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ ಎಲ್ಲನೂ ಗೊತ್ತಿದೆ ನಮಗೀಗ. आगे थोड़े ही जानते थे सूक्ष्मतन क्या होता है. अभी तुम समझते हो वहाँ कैसे मूवी में बातचीत करते हैं. ಮೊದಲೇನಾದರೂ ನಮಗೆ ಗೊತ್ತಿತ್ತೇನು ಸೂಕ್ಷ್ಮತನ ಅಂದರೆ ಏನಿರ್ತದೆ? ಈಗ ನಾವು ತಿಳ್ಕೊಂಡಿದ್ವಿ ಅದು ಹೇಗೆ ಮೂವಿಯಲ್ಲಿ ಮಾತನಾಡ್ತೇವೆ ಅಂತ. ಮೂವಿ ಅಂದರೆ ಸನ್ನೆಯಲ್ಲಿ ಮಾತಾಡುವಂಥದ್ದು. ಮೊದಲೆಲ್ಲ ಫಿಲ್ಮ್ ಹಂಗೆ ಇತ್ತು, ಸನ್ನೆಯ ಭಾಷೆಯಲ್ಲಿ ಪಿಕ್ಚರ್, ಮೂಕ ಭಾಷೆ, ಮೂಕ ಚಿತ್ರಗಳು ಅಂತ ಹೇಳ್ತಾಯಿದ್ರು. ಮೂವಿ ಬೈಸ್ಕೋಪ್ ಬಿ ನಿಕಲ್ತಾತ. ಮೂವಿ ಚಲನಚಿತ್ರಗಳು ಬಂದಿತ್ತು ಆವಾಗೆಲ್ಲ. ಬಾಬಾ ಹೇಳ್ತಾರೆ ಮೂಕ ಚಲನಚಿತ್ರಗಳು ತುಮಕೋ ಸಮझाने में सहज होता है, ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಸಹಜ ಆಗ್ತದೆ ಅಂತಾರೆ ಬಾಬಾ. साइलेंस मूवी टॉकी तुम सब जानते हो लक्ष्मी नारायण के राज्य से लेकर अब तक सारा चक्र बुद्धि में है. ಬಾಬಾ ಹೇಳ್ತಾರೆ ಸೈಲೆನ್ಸ್ ಮೂವಿ ಮತ್ತು ಟಾಕಿ ಇನ್ನು ನೀವೆಲ್ಲನೂ ತಿಳ್ಕೊಂಡಿದ್ದೀರಾ. ಲಕ್ಷ್ಮೀನಾರಾಯಣ ರಾಜ್ಯದಿಂದ ಹಿಡ್ಕೊಂಡು ಈಗಿನವರೆಗೆ ಎಲ್ಲ ಚಕ್ರ ನಮ್ಮ ಬುದ್ಧಿಯಲ್ಲಿ ಇದೆ. तुम्हें गृहस्थ व्यवहार में रहते ही होना लगा रहे कि हमको पावन बनना है. ಬಾಬಾ ಹೇಳ್ತಾರೆ ಈಗ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ಕೊಂಡು ಇದೇ ಚಿಂತೆ ಇರಬೇಕು, ನಾವು ಪಾವನ ಹೇಗಾಗಬೇಕು ಅಂತ. ಬಾಪ್ ಸಮझाते ಗೃಹಸ್ಥ ವ್ಯವಹಾರ में रहते भी इस पुरानी दुनिया से ಮಮತ್ವ ಮಿಟಾ ದೋ. ಬಾಬಾ ಹೇಳ್ತಾರೆ ಹಳೆ ಜಗತ್ತಿನಲ್ಲಿ ಇದ್ದರೂ ಕೂಡ ಈ ಹಳೆ ಜಗತ್ತಿನಿಂದ ಮಮತ್ವ ತೆಗೆದುಹಾಕಿಬಿಡಿ. ಅಂದರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ರೂ ಕೂಡ ಹಳೆ ಜಗತ್ತಿನಿಂದ ಮಮತ್ವ ತೆಗೆದುಹಾಕಿ ಮಕ್ಕಳೇ ಅಂತಾರೆ ಬಾಬಾ. ಬಚ್ಚೋ ಆದಿ ಕೋ ಬಲ್ ಸಂಭಾಲೋ ಪರಂತು ಬುದ್ಧಿ ಬಾಪ್ ಕಿ ತರಫು. ಬಾಬಾ ಏನು ಹೇಳ್ತಾರೆ ಇಲ್ಲಿ ಅಂದರೆ ಮಕ್ಕಳ ಮರಿನೂ ಸಂಭಾಲನೆ ಮಾಡಿ, ಆದರೆ ಬುದ್ಧಿ ತಂದೆಯ ಕಡೆ ಇರಲಿ ಅಂತ. ಕತೆ ಹೇನಾ ಹಾಥೋ ಸೇ ಕಾಮ್ ಕರ್ತೆ ಬುದ್ಧಿ ಬಾಪ್ ತರಫ್ ರಹೆ. ಒಂದು ಮಾತು ಹೇಳ್ತಾರಲ್ವ, ಕೈ ಕೆಲಸ ಮಾಡ್ತಾ ಇದ್ದರೂ ಕೂಡ ಬುದ್ಧಿ ತಂದೆಯ ಜೊತೆಗಿರಬೇಕು ಅಂತ. बच्चों को खिलाओ पिलाओ स्नान कराओ, बुद्धि में बाप की याद रहे क्योंकि जानते हो आत्मा पर पापों का बोझा बहुत है, इसलिए बुद्धि बाप की तरफ लगी रहे. ಬಾಬಾ ಹೇಳ್ತಾರೆ ನೀವು ಮಕ್ಕಳಿಗೆ ಉಣಿಸಿ ತಿನ್ನಿಸಿ ಸ್ನಾನ ಮಾಡಿಸಿ ಬುದ್ಧಿಯಲ್ಲಿ ತಂದೆಯ ನೆನಪಿರಲಿ. ಯಾಕಂದರೆ ತಿಳ್ಕೊಂಡಿದ್ದೇವೆ ಆತ್ಮದ ಮೇಲೆ ಪಾಪದ ಹೊರೆ ಭಾಳಷ್ಟಿದೆ, ಅದಕ್ಕೆ ಬುದ್ಧಿ ತಂದೆಯ ಕಡೆನೇ ಇರಬೇಕು. ಉಸ್ ಮಾಶುಕ್ಕೋ ಬಹುತ್ ಬಹುತ್ ಯಾದ್ ಕರ್ನಾ ಹೇ. ಆ ಪ್ರಿಯತಮನನ್ನು ಭಾಳ ಭಾಳ ನೆನಪು ಮಾಡಬೇಕು. माशुक बाप तुम सब आत्माओं को कहते मुझे याद करो. यह पार्ट भी अब चल रहा है, फिर 5000 ವರ್ಷ बाद चलेगा. ಪ್ರಿಯತಮನಾಗಿರುವಂಥ ತಂದೆ ನಾವೆಲ್ಲ ಮಕ್ಕಳಿಗೆ ಹೇಳ್ತಾರೆ ನನ್ನ ನೆನಪು ಮಾಡಿ. ಈ ಪಾತ್ರನೂ ಕೂಡ ಈಗ ನಡೀತಾ ಇದೆ. ಫಿರ್ 5000 ವರ್ಷ ಬಾದ್ ಚಲೆ, ಮತ್ತು 5000 ವರ್ಷದ ನಂತರ ನಡೀತದೆ. ಬಾಪ್ ಕಿತ್ನಿ ಸಹಜ ಯುಕ್ತಿ ಬತಾತೆ ಹೇ, ಕೊಯ್ ತಕ್ಲೀಫ್ ನಹಿ. ಬಾಬಾ ಎಷ್ಟು ಸಹಜವಾದ ಯುಕ್ತಿ ಹೇಳ್ಕೊಡ್ತಾರೆ, ಯಾವುದೇ ಕಷ್ಟ ಇಲ್ಲ. कोई कहे हम तो यह कर नहीं सकते, हमको बहुत तकलीफ़ बाजती है, याद की यात्रा बहुत मुश्किल है. ಬಾಬಾ ಹೇಳ್ತಾರೆ ಇಲ್ಲಿ ಏನೂ ಕಷ್ಟ ಇಲ್ಲ, ಆದರೆ ಕೆಲವರು ಹೇಳ್ತಾರಂತೆ ಬಾಬಾ ನಮ್ಗೆ ಇದನ್ನು ಮಾಡೋಕ್ಕಾಗಲ್ಲ, ನಮಗೆ ಭಾಳ ಕಷ್ಟ ಅನ್ನಿಸ್ತದೆ, ನೆನಪಿನ ಯಾತ್ರೆ ಭಾಳ ಕಷ್ಟ ಇದೆ. ಅರೆ ತುಮ್ ಬಾಪ್ಕೋ ಯಾದ್ ನಹೀ ಕರ್ ಸಕ್ತೆ ಹೋ, ಬಾಪ್ಕೋ ತೊಡೆ ಹಿ ಬೋಲ್ನಾ ಚಾಹಿ. ಬಾಬಾ ಹೇಳ್ತಾರೆ ಅರೆ ನಿಮ್ಗೆ ತಂದೆ ನೆನಪು ಮಾಡೋಕ್ಕಾಗಲ್ವಾ, ತಂದೆಯನ್ನು ಯಾರಾದರೂ ಮರಿಲಿಕ್ಕೆ ಸಾಧ್ಯನಾ? ಬಾಪ್ಕೋ ತೋ ಅಚ್ಚಿ ರೀತಿ ಯಾದ್ ಕರ್ನಾ ಹೇ, तब विकर्म विनाश होंगे और तुम यवर हेल्दी बनेंगे. ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ಯಾಕೆ ನೆನಪು ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಅಂದರೆ ನೀವು ಚೆನ್ನಾಗಿ ನೀವು ನನ್ನ ನೆನಪು ಮಾಡಿದ್ದೇ ಆದರೆ ನಿಮ್ಮ ಪಾಪಗಳೆಲ್ಲ ನಾಶ ಆಗ್ತವೆ ಮತ್ತು ನೀವು ಸದಾ ಆರೋಗ್ಯವಂತರಾಗ್ತೀರಾ. ನಹಿ ತೋ ಬನೆಂಗೆ ನಹಿ, ತುಮಕೋ ರಾಯ್ ಬಹುತ್ ಅಚ್ಚಿ ಏಕ್ ಟಿಕ್ ಮಿಲ್ತಿ ಹೇ. ಬಾಬಾ ಹೇಳ್ತಾರೆ ಇಲ್ಲಾಂದ್ರೆ ನೀವು ಆಗೋದೇ ಇಲ್ಲ, ನಿಮಗೆ ಸಲಹೆನೂ ಬಹಳ ಒಂದು ಟಿಕ್ ಅನ್ನೋದ್ರೊಳಗೇ ಎಲ್ಲ ಸಿಕ್ಬಿಡ್ತದೆ, ಒಂದು ಕ್ಷಣದಲ್ಲಿ ಎಲ್ಲ ಸಿಕ್ಬಿಡ್ತದೆ. ಏಕ್ ಟಿಕ್ ದವಾಯಿ ಹೋತಿ ಏನ, ಒಂದು ಹನಿ ಔಷಧಿ ಇರ್ತದಲ್ವ, ಹಮ್ ಗ್ಯಾರಂಟಿ ಕರ್ತೆ ತುಮ್ ಯೋಗ ಬಲ್ ಸೆ ತುಮ್ 21 ಜನ್ಮೋं के लिए कभी ರೋಗಿ ನಹಿ ಬನೆಂಗೆ. ಬಾಬಾ ಹೇಳ್ತಾರೆ ನಾನು ಗ್ಯಾರಂಟಿ ಕೊಡ್ತೇನೆ, ನೀವು ಯೋಗ ಬಲದಿಂದ, ನಿಮ್ಮ ಯೋಗ ಬಲದಿಂದ 21 ಜನ್ಮ ನಿಮ್ಗೆ ಯಾವ ರೋಗನೂ ಬರಲ್ಲ. ಸಿರ್ ಬಾಪ್ ಕೋ ಯಾದ್ ಕರೋ, ಕಿತ್ನಿ ಸಹಜ ಯುಕ್ತಿ ಹೇ. ಭಕ್ತಿ ಮಾರ್ಗ ಮೇ ಯಾದ್ ಕರ್ತೆ ತೇ ಅಂಜಾನೆ ಸೆ. ಬಾಬಾ ಹೇಳ್ತಾರೆ ಕೇವಲ ತಂದೆಯನ್ನು ನೆನಪು ಮಾಡಿ ಎಷ್ಟು ಸಹಜ ಯುಕ್ತಿಯಾಗಿದೆ. ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡ್ತಾ ಇದ್ರಿ ತಿಳುವಳಿಕೆ ಇಲ್ಲದೆ. अब बाप बैठ समझाते हैं, तुम समझते हम कल्प पहले भी बाबा आपके पास आए थे, पुरुषार्थ करते थे.
ಈಗ ಬಾಬಾ ಕೂತ್ಕೊಂಡು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ನೀವು ತಿಳ್ಕೊಂಡಿದ್ದೀರಾ, ನಾವು ಕಲ್ಪದ ಮೊದಲು ಕೂಡ ಬಾಬಾ ನಮ್ಮ ಹತ್ರ ಬಂದಿದ್ದರು, ಪುರುಷಾರ್ಥ ಮಾಡಿಸ್ತಿದ್ರು ಅಂತ. ನಾವು ಕೂಡ ಪುರುಷಾರ್ಥ ಮಾಡ್ತಿದ್ವಿ. ಪಕ್ಕಾ ನಿಶ್ಚಯ ಹೋ ಗಯಾ ಹೈ, हम ही राज्य करते थे, फिर हमने गवाया और फिर बाबा आया हुआ है, उनसे राज्य भाग्य लेना है. ಪಕ್ಕಾ ನಿಶ್ಚಯ ಆಗಬೇಕು ಅಂತಾರೆ ಬಾಬಾ. ನಾವು ರಾಜ್ಯ ಆಳ್ತಾ ಇದ್ವಿ, ನಾವೇ ಕಳ್ಕೊಂಡ್ವಿ. ಈಗ ಮತ್ತೆ ಬಾಬಾ ಬಂದಿದ್ದಾರೆ, ಅವರಿಂದ ರಾಜ್ಯ ಭಾಗ್ಯ ಪಡಿಬೇಕು. ಬಾಪ್ ಕತೆ ಮುಜೆ ಯಾದ್ ಕರೋ ಅವ್ರ ರಾಜಾಯಿ ಕೋ ಯಾದ್ ಕರೋ. ಬಾಬಾ ಹೇಳ್ತಾರೆ, ನನ್ನ ನೆನ್ಪು ಮಾಡಿ ಮತ್ತು ರಾಜ್ಯವನ್ನು ನೆನ್ಪು ಮಾಡಿ. ಮನ್ ಮನಾಭೋ ಅಂತಮತಿ ಸೋಗತಿ ಹೋ ಜಾಯೇಗಿ. ಅಭಿ ನಾಟಕ ಪೂರಾ ಹೋತಾ ಹೈ, ವಾಪಸ್ ಜಾಯೆಂಗೆ. ಬಾಬಾ ಹೇಳ್ತಾರೆ, ಈಗ ನಾಟಕ ಪೂರ್ಣ ಆಗ್ತದೆ, ವಾಪಸ್ ಹೋಗ್ತೇವೆ. ಬಾಬಾ ಆಯೇ ಹೇ ಸಬ್ಕೋ ಲೇ ಜಾನೆ ಲಿಯೇ, ಜೈಸೆ ವರ್ ವಧು ಕೋ ಲೇ ಜಾನೆ ಲಿಯೇ ಆತೆ ಹೇ ನಾ. ಬಾಬಾ ಹೇಳ್ತಾರೆ, ಬಾಬಾ ಬಂದಿದ್ದಾರೆ ಎಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ. ಹೇಗೆ ವರ ವಧುವನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನಲ್ವ, ಬ್ರೈಡ್ಸ್ ಕೋ ಬಹುತ್ ಖುಷಿ ಹೋತಿ ಹೇ, ಹಮ್ ಅಪ್ನೆ ಸಸುರಾಲ್ ಜಾತೆ ಹೇ. ಆಗ ವಧುಗೆ ಎಷ್ಟು ಖುಷಿ ಆಗ್ತದೆ ನೋಡಿ, ನಾನು ನನ್ನ ಅತ್ತೆ ಮನೆಗೆ ಹೋಗ್ತೇನೆ ಅಂಥೇಳಿ. ತುಮ್ ಸಬ್ ಸೀತಾಯೇ ಹೋ ಏಕ್ ರಾಮ್ ಕಿ, ರಾಮ್ ಹಿ ತುಮಕೋ ರಾವಣ ಕಿ ಜೈಲ್ ಸೆ ಚುಡಾ ಕರ್ ಲೇ ಜಾತೆ ಹೇ. ನಾವೆಲ್ಲರೂ ಸೀತೆಯರು, ಒಬ್ಬ ರಾಮನಿಗೆ. ರಾಮ ನಮಗೆ ರಾವಣನ ಜೈಲಿನಿಂದ ಬಿಡಿಸಿ ಕರ್ಕೊಂಡು ಹೋಗ್ತಾರೆ. ಲಿಬ್ರೇಟರ್ ಎಕ್ಕಿ ಹೇ, ರಾವಣ ರಾಜ್ಯ ಸೆ ಲಿಬ್ರೇಟ್ ಕರ್ತೆ. ಆ ಲಿಬ್ರೇಟರ್ ಒಬ್ಬರೇ, ರಾವಣ ರಾಜ್ಯದಿಂದ ಎಲ್ಲ ಬಿಡಿಸ್ಬಿಡ್ತಾರೆ ಬಾಬಾ. कहते भी है या ರಾವಣ ರಾಜ್ಯ है, परंतु ಯಥಾರ್ಥ ರೀತಿ ಸಮಸ್ತೆ ನೈ है. ಹೇಳ್ತಾರೆ ಇದು ರಾವಣ ರಾಜ್ಯ, ಆದರೆ ಯಥಾರ್ಥವಾಗಿ ರಾವಣ ರಾಜ್ಯದ ಬಗ್ಗೆ ತಿಳ್ಕೊಂಡಿಲ್ಲ. अभी बच्चों को समझाया जाता है, औरों को समझाने के लिए बहुत अच्छी अच्छी ಪಾಯಿಂಟ್ಸ್ दी जाती है. ಈಗ ನಾವು ಮಕ್ಕಳಿಗೆ ಬಾಬಾ ಕಲಿಸ್ಕೊಡ್ತಾರೆ, ತಿಳಿಸ್ಕೊಡ್ತಾರೆ. ಬೇರೆಯವರಿಗೆ ಹೇಗೆ ತಿಳಿಸ್ಕೊಡ್ಬೋದು, ಯಾವ ಯಾವ ರೂಪದಲ್ಲಿ, ಒಳ್ಳೊಳ್ಳೆ ರೂಪದಲ್ಲಿ ನಾವು ಭಾಳ ಚೆನ್ನಾಗಿ ಬೇರೆಯವ್ರಿಗೆ ತಿಳಿಸ್ಕೊಡ್ಬೋದಲ್ವ. ಹಾಗೆ ಅದಕ್ಕೆ ಬಾಬಾ ನಮಗೆ ಪಾಯಿಂಟ್ಸ್ ಕೊಡ್ತಾರೆ. ಬಾಬಾನೇ ಸಮझाया या लिख दो कि विश्व में शांति कल्प पहले मुआफिक बाप स्थापन कर रहे हैं. ಬಾಬಾ ತಿಳಿಸ್ಕೊಡ್ತಾರೆ, ಇಲ್ಲಿ ನೀವು ಬರೆದ್ಬಿಡಿ. ಏನು ಬರೆದ್ಬಿಡಬೇಕು, ವಿಶ್ವದಲ್ಲಿ ಶಾಂತಿ ಕಲ್ಪದ ಮೊದಲು ಶಿವಬಾಬನೇ ಏನು ಮಾಡಿದರು, ಸ್ಥಾಪನೆ ಮಾಡಿದರು. ಈಗಲೂ ಬಾಬಾ ಸ್ಥಾಪನೆ ಮಾಡ್ತಿದ್ದಾರೆ. ಬ್ರಹ್ಮನ ಮೂಲಕ ಸ್ಥಾಪನೆ ಆಗ್ತಾ ಇದೆ. ವಿಷ್ಣು ಕಾ ರಾಜ್ಯ ತಾ ತೋ ವಿಶ್ವ ಮೇ ಶಾಂತಿ ತೀನಾ. ಬಾಬಾ ಹೇಳ್ತಾರೆ, ವಿಷ್ಣುವಿನ ರಾಜ್ಯ ಇತ್ತು ಅಂದಾಗ ವಿಶ್ವದಲ್ಲಿ ಶಾಂತಿ ಇತ್ತು ತಾನೆ. ವಿಷ್ಣು ಸೋ ಲಕ್ಷ್ಮೀ ನಾರಾಯಣ ತೆ, ಯಬಿ ಕೊಯ್ ಸಮಸ್ತೆ ತೋಡೈ ಹೈ. ವಿಷ್ಣುನೇ ಲಕ್ಷ್ಮೀ ನಾರಾಯಣ ಆಗಿದ್ದರು. ಇದನ್ನು ಯಾರಾದರೂ ತಿಳ್ಕೊಂಡಿದ್ದಾರಾ? ವಿಷ್ಣು और ಲಕ್ಷ್ಮೀ ನಾರಾಯಣ और ರಾಧೆ ಕೃಷ್ಣಕ್ಕೂ ಅಲಗ್ ಅಲಗ್ ಸಮಸ್ತೆ ಹೇ. ವಿಷ್ಣು ಮತ್ತು ಲಕ್ಷ್ಮೀ ನಾರಾಯಣ ಮತ್ತು ರಾಧಾಕೃಷ್ಣನನ್ನು ಬೇರೆ ಬೇರೆ ಅಂತ ತಿಳ್ಕೊಳ್ತಾರೆ. ಅಭಿ ತುಮ್ನೆ ಸಮझा है, ಸ್ವದರ್ಶನ್ ಚಕ್ರಧಾರಿ ಬಿ ತುಮ್ ಹೋ. ಈಗ ನೀವು ತಿಳ್ಕೊಂಡಿದ್ದೀರಾ, ಸ್ವದರ್ಶನ್ ಚಕ್ರಧಾರಿಗಳು ನೀವಾಗಿದ್ದೀರಾ. ಶಿವಬಾಬಾ ಕರ್ ಸೃಷ್ಟಿ ಚಕ್ರಕ ಜ್ಞಾನ ದೇತೆ. ಶಿವಬಾಬಾ ಬಂದು ಸೃಷ್ಟಿ ಚಕ್ರದ ಜ್ಞಾನ ಕೊಡ್ತಾರೆ. ಒಂದು ವಾರ ಅಭಿ ಹಮ್ ಬಿ ಮಾಸ್ಟರ್ ಜ್ಞಾನ ಸಾಗರ ಬನೆ ಹೇ. ಅವ್ರ ಮೂಲಕ ಈಗ ನಾವು ಮಾಸ್ಟರ್ ಜ್ಞಾನ ಸಾಗರರಾಗಿದ್ದೇವೆ. ತುಮ್ ಜ್ಞಾನ ನದಿಯಾ ಹೋನ ಯಾ ತೋ ಬಚ್ಚೋಂ ಕೋ ಹಿ ನಾಮ್ ಹೇ. ನೀವು ಜ್ಞಾನ ನದಿಗಳು, ಇದು ಮಕ್ಕಳದೇ ಹೆಸರಾಗಿದೆ. ಭಕ್ತಿ ಮಾರ್ಗ ಮೇ ಮನುಷ್ಯ ಕಿತ್ನೆ ಸ್ನಾನ ಕರ್ತೆ ಹೇ, ಕಿತ್ನಾ ಭಟಕ್ತೆ ಹೇ. ಭಕ್ತಿ ಮಾರ್ಗದಲ್ಲಿ ನೋಡ್ರಿ, ಮನುಷ್ಯರು ಎಷ್ಟೆಲ್ಲ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ, ಎಷ್ಟು ಅಲ್ದಾಡ್ತಾರೆ. ನೀರ ಕಂಡಲ್ಲಿ ಮುಳುಗುವರಯ್ಯ, ಎಲ್ಲಿ ನೀರು ಕಾಣ್ತದೋ ಅಲ್ಲಿ ಹೋಗಿ ಮುಳುಗಿ ಎದ್ದು ಬರ್ತಾರೆ. ಬಹುತ್ ದಾನ ಪುಣ್ಯ ಆದಿ ಕರ್ತೆ ಹೇ, ಸಾವುಕಾರ ಲೋಗ್ ತೋ ಬಹುತ್ ದಾನ ಕರ್ತೆ ಹೇ. ಭಾಳಷ್ಟು ದಾನ ಪುಣ್ಯಗಳನ್ನು ಮಾಡಿ ಬರ್ತಾರೆ. ಸಾವುಕಾರಂತೂ ಭಾಳಷ್ಟು ದಾನ ಮಾಡ್ತಾರೆ. ಸೋನಾ ಬಿ ದಾನ ಕರ್ತೆ ಹೇ, ತುಂಬಿ ಅಭಿ ಸಮಸ್ತೆ ಹೋ ಹಮ್ ಕಿತ್ನಾ ಭಟಕ್ತೆ ತೆ. ಬಂಗಾರವನ್ನು ಕೂಡ ದಾನ ಮಾಡ್ತಾರೆ. ಈಗ ನೀವೀಗ ತಿಳ್ಕೊಂಡಿದ್ದೀರಾ ನಾವೆಷ್ಟು ಅಲ್ದಾಡ್ತಾ ಇದ್ವಿ. ಅಬ್ ಹಮ್ ಕೊಯ್ ಹಠಯೋಗಿ ತೋ ಹೈ ನಹಿ, ಹಮ್ ತೋ ಹೇ ರಾಜಯೋಗಿ. ಈಗ ನಾವು ಯಾವುದೇ ಹಠಯೋಗಿಗಳಂತೂ ಅಲ್ಲ, ನಾವೇನಾಗಿದ್ದೀವಿ, ರಾಜಯೋಗಿಗಳು. ಪವಿತ್ರ ಗೃಹಸ್ಥ ಆಶ್ರಮಕ್ಕೆ ತೇ ಫಿರ್ ರಾವಣ ರಾಜ್ಯ ಮೇ ಅಪವಿತ್ರ ಬನೆ ಹೇ. ಪವಿತ್ರ ಗೃಹಸ್ಥ ಆಶ್ರಮದವರಾಗಿದ್ವಿ, ನಂತರ ರಾವಣ ರಾಜ್ಯದಲ್ಲಿ ಅಪವಿತ್ರರಾದ್ವಿ. ಡ್ರಾಮಾನುಸಾರ ಬಾಪ್ ಫಿರ್ ಗೃಹಸ್ಥ ಧರ್ಮ ಬನಾ ರಹೆ ಹೇ, ಫಿರ್ ಕೊಯ್ ಬನಾ ನ ಸಕೆ. ಬಾಬಾ ಹೇಳ್ತಾರೆ, ನಾಟಕದ ಅನುಸಾರ ತಂದೆ ಮತ್ತು ಗೃಹಸ್ಥ ಧರ್ಮವನ್ನು ಮಾಡ್ತಾ ಇದ್ದಾರೆ. ಇದನ್ನು ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ತುಮಕೋ ಕಾತೆ ಹೇ ತುಮ್ ಸಬ್ ಪವಿತ್ರ ಬನೋಗೆ ತೋ ದುನಿಯಾ ಕೈಸೆ ಚಲೇಗಿ. ಮನುಷ್ಯರು ನಮಗೆ ಹೇಳ್ತಾರೆ, ನೀವೆಲ್ಲರೂ ಪವಿತ್ರ ಆದರೆ ಜಗತ್ತು ಹೆಂಗೆ ನಡೀತದೆ ಅಂತ. ಬೋಲೋ ಇತ್ನೇ ಸಬ್ ಸನ್ಯಾಸಿ ಪವಿತ್ರ ಆತೆ ಹೇ, ಫಿರ್ ದುನಿಯಾ ಕೊಯ್ ಬಂದ್ ಹೋ ಗೈ ಹೇ ಕ್ಯಾ. ಬಾಬಾ ಹೇಳ್ತಾರೆ, ಹೇಳಿ, ಇಷ್ಟೆಲ್ಲ ಸನ್ಯಾಸಿಗಳು ಪವಿತ್ರ ಇದ್ದಾರಲ್ಲ, ಜಗತ್ತೇನಾದರೂ ಬಂದಾಗಿದೆಯೇನು? ಅರೆ ಸೃಷ್ಟಿ ಇತ್ನಿ ಬಡ್ ಗೈ ಹೇ, ಖಾನೆ ಕೆ ಲಿಯೆ ಅನಾಜ್ ಭಿ ನೈ, ಅವ್ರ ಸೃಷ್ಟಿ ಫಿರ್ ಕ್ಯಾ ಬಡಾಯಂಗೆ. ಅವ್ರಿಗೆ ಹೇಳಬೇಕಂತೆ ಏನಂತ, ಸೃಷ್ಟಿ ಇಷ್ಟೆಲ್ಲ ವೃದ್ಧಿಯಾಗಿಬಿಟ್ಟಿದೆ, ಜನಸಂಖ್ಯೆ ಹೆಚ್ಚಾಗಿದೆ,
ಊಟ ಮಾಡಲಿಕ್ಕೆ ಇವತ್ತು ಅನ್ನ ಸಿಗ್ತಾ ಇಲ್ಲ, ಸೃಷ್ಟಿ ಇನ್ನೇನು ಹೆಚ್ಚು ಮಾಡ್ತೀರಾ, ಜನಸಂಖ್ಯೆ ಇನ್ನೇನು ಹೆಚ್ಚು ಮಾಡಬೇಕಾಗಿದೆ. ಅಭಿ ತುಮ್ ಬಚ್ಚೆ ಸಮಜ್ತೆ ಹೋ ಬಾಬಾ ಹಮಾರೆ ಸಮ್ಮುಖ ಹಾಜಿರ್ ನಾಜೀರ್ ಹೇ. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ ಶಿವಬಾಬಾ ನಮ್ಮೆಲ್ಲರ ಸಮ್ಮುಖದಲ್ಲೇ ಇದ್ದಾರೆ. ಪರಂತು ಉनको इन आंखों से देख नहीं सकते. ಆದರೆ ಆ ಪರಮಾತ್ಮನನ್ನು ಈ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧಿ से जानते हैं ಬಾಬಾ ಹಮ್ ಆತ್ಮಾओं को पढ़ाते हैं हाजिर नाजीर हैं. ನಾವು ಬುದ್ಧಿಯಿಂದ ತಿಳ್ಕೊಂಡಿದ್ದೇವೆ ಬಾಬಾ ನಾವು ಆತ್ಮಗಳಿಗೆ ಓದಿಸ್ತಿದ್ದಾರೆ, ಶಿವಬಾಬಾ ನಮ್ಮ ಎದುರುಗಡೆ ಹಾಜರಾಗಿದ್ದಾರೆ. जो विश्व की शांति की बातें करते हैं उन्हें तुम बताओ कि विश्व में शांति तो बाप करा रहा है. ಬಾಬಾ ಹೇಳ್ತಾರೆ ಯಾರು ವಿಶ್ವದಲ್ಲಿ ಶಾಂತಿ ಬೇಕು ಅಂತ ಅದ್ರ ಬಗ್ಗೆ ಮಾತಾಡ್ತಿದ್ದಾರಲ್ಲ ಅವ್ರಿಗೆ ಹೇಳಿ ವಿಶ್ವದಲ್ಲಿ ಶಾಂತಿ ತಂದೆನೇ ಮಾಡಿಸ್ಲಿಕ್ಕೆ ಸಾಧ್ಯ ಅಂತ. उसके लिए ही पुरानी दुनिया का विनाश सामने खड़ा है. ಅದಕ್ಕೋಸ್ಕರ ಹಳೆ ಜಗತ್ತಿನ ವಿನಾಶ ಎದುರುಗಡೆ ಇದೆ. 5000 ವರ್ಷ ಪಹಲೆ भी विनाश हुआ था. 5000 ವರ್ಷದ ಮೊದಲು ಕೂಡ ವಿನಾಶವಾಗಿತ್ತು. अभी भी यह विनाश सामने खड़ा है, फिर विश्व पर शांति हो जाएगी. ಈಗಲೂ ಕೂಡ ಈ ವಿನಾಶ ಎದುರುಗಡೆನೇ ಇದೆ, ನಂತರ ವಿಶ್ವದಲ್ಲಿ ಶಾಂತಿ ಬರ್ತದೆ. ಅಭಿ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಹೈ ಹಿ ಯಾ ಬಾತೆ. ಈಗಂತೂ ನೀವು ಮಕ್ಕಳ ಬುದ್ಧಿಯಲ್ಲಿ ಮಾತುಗಳಿವೆ. ದುನಿಯಾ ಮೇ ಕೊಯ್ ನೈ ಜಾನ್ತೆ ಕೊಯ್ ನಹಿ ಜಿನ್ಕಿ ಬುದ್ಧಿ ಮೇ ಯಾ ಬಾತೆ ಹೋ. ಬಾಬಾ ಹೇಳ್ತಾರೆ ಜಗತ್ತಿನಲ್ಲಿ ಯಾರೂ ಈ ಮಾತುಗಳನ್ನು ತಿಳ್ಕೊಂಡಿಲ್ಲ ನಾವು ಮಕ್ಕಳನ್ನು ಬಿಟ್ಟರೆ. ಜಗತ್ತಿನಲ್ಲಿ ಯಾರ ಬುದ್ಧಿಯಲ್ಲೂ ಬಾಬಾ ಹೇಳಿರೋ ಮಾತುಗಳಿಲ್ಲ. ತುಮ್ ಜಾನ್ತೆ ಹೋ ಸತ್ಯುಗ್ ಮೇ ಸಾರೆ ವಿಶ್ವ ಪರ್ ಶಾಂತಿ ಇತ್ತಿ. ನೀವು ತಿಳ್ಕೊಂಡಿದ್ದೀರಿ ಸತ್ಯುಗದಲ್ಲಿ ಇಡೀ ವಿಶ್ವದ ಮೇಲೆ ಶಾಂತಿ ಇತ್ತು. ಏಕ್ ಭಾರತ್ ಖಂಡ್ ಕೆ ಸಿವಾಯ್ ದೂಸರಾ ಕೊಯ್ ಖಂಡ ನಹೀತ. ಒಂದು ಭಾರತದ ಖಂಡ ಹೊರತು ಬೇರೆ ಯಾವ ಖಂಡ ಇರಲಿಲ್ಲ. ಪೀಚೆ ಅವ್ರ ಖಂಡ್ ಹುಯೇ ಹೇ ಅಭಿ ಕಿತನೆ ಖಂಡ್ ಹೇ. ನಂತರ ಉಳಿದೆಲ್ಲ ಖಂಡಗಳು ಉಟ್ಕೊಂಡು ಬಾಬಾ ಹೇಳ್ತಾರೆ ಎಷ್ಟು ಖಂಡಗಳಿವೆ ಈಗ. ಅಭಿ ಸ್ಕೇಲ್ ಕಾ ಭಿ ಅಂತ್ ಹೈ. कहते भी है भगवान जरूर होगा, परंतु भगवान कौन किस रूप में आते हैं यह नहीं जानते. ಬಾಬಾ ಹೇಳ್ತಾರೆ ಈಗ ಇದು ಈ ಆಟದ ಕೊನೆ ಈಗ ಅಂತಾರೆ. ಬಾಬಾ ಹೇಳ್ತಾರೆ ಭಗವಂತನೂ ಅವಶ್ಯವಾಗಿರಬೇಕಲ್ಲ. ಅಂದರೆ ಆಟದ ಕೊನೆಗೆ ಹೇಗೆ ಒಂದು ಫಿಲ್ಮ್ ಇರ್ತದೆ, ಆ ಫಿಲ್ಮ್ ಕೊನೆಯಲ್ಲಿ ಡೈರೆಕ್ಟ್ರು ಬಂದು ನಿಂತ್ಕೊಳ್ತಾರಲ್ವ, ಹಾಗೆ ಇದು ಆಟದ ಕೊನೆ ಅಂತಂದಾಗ ಅವಶ್ಯವಾಗಿ ತಂದೆನೂ ಇರಬೇಕಲ್ಲ. ಆದರೆ ಆ ಭಗವಂತ ಯಾವ ರೂಪದಲ್ಲಿ ಬಂದಿದ್ದಾರೆ ಅನ್ನೋದು ಯಾರೂ ಕೂಡ ತಿಳ್ಕೊಂಡಿಲ್ಲ. ಯ ನೈ ಜಾನ್ತೆ ಶ್ರೀಕೃಷ್ಣ ತೋ ಹೋ ನ ಸಕೆ. ಇದನ್ನು ಯಾರೂ ತಿಳ್ಕೊಂಡಿಲ್ಲ, ಆದರೆ ಶ್ರೀಕೃಷ್ಣ ಇರಲಿಕ್ಕೆ ಸಾಧ್ಯ ಇಲ್ಲ. ನ ಕೊಯ್ ಪ್ರೇರಣಾ ಸೇವಾ ಶಕ್ತಿ ಸೆ ಕಾಮ್ ಕರಾ ಸಕ್ತೆ ಹೇ. ಬಾಬಾ ಹೇಳ್ತಾರೆ ಯಾವುದೇ ಪ್ರೇರಣೆಯಿಂದ ಅಥವಾ ಶಕ್ತಿಯಿಂದ ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ತು ಮೋಸ್ಟ್ ಬಿಲಿವೆಡ್ ಹೇ ಉನ್ಸೆ ವರ್ಷ ಮಿಲ್ತಾ ಹೈ. ಬಹಳ ನಂಬಿಗಸ್ತನಾಗಿರೋ ತಂದೆ, ಅವರಿಂದ ನಮಗೆ ಆಸ್ತಿ ಸಿಗ್ತದೆ. ಬಾಪ್ ಹಿ ಸ್ವರ್ಗ ಸ್ಥಾಪನ ಕರ್ತೆ ಹೇ ತೋ ಫಿರ್ ಜರೂರ್ ಪುರಾನಿ ದುನಿಯಾ ಕಾ ವಿನಾಶ್ ಭಿ ವ ಕರಾಯಂಗೆ. ತಂದೆನೇ ಸ್ವರ್ಗ ಸ್ಥಾಪನೆ ಮಾಡಿಸ್ತಾರೆ ಅಥವಾ ಸ್ವರ್ಗ ಸ್ಥಾಪನೆ ಮಾಡ್ತಾರೆ ಅಂದಾಗ ಅವಶ್ಯವಾಗಿ ಹಳೆ ಜಗತ್ತಿನ ವಿನಾಶನೂ ಅವರೇ ಮಾಡಿಸ್ತಾರೆ. तुम जानते हो सत्युग में लक्ष्मी नारायण थे और फिर खुद पुरुषार्थ से या बन रहे. ಬಾಬಾ ಹೇಳ್ತಾರೆ ಮಕ್ಕಳು ತಿಳ್ಕೊಂಡಿದ್ದೀರಲ್ವ, ಸತ್ಯುಗದಲ್ಲಿ ಲಕ್ಷ್ಮೀ ನಾರಾಯಣರಿದ್ದರು, ನಂತರ ಈಗ ಸ್ವಯಂ ಪುರುಷಾರ್ಥದಿಂದ ಈ ರೀತಿ ಆಗ್ತಿದ್ದಾರೆ. ನಶಾ ರಹನಾ ಚಾಹಿಯೇನ ಭಾರತ್ ಮೇ ರಾಜ್ಯ ಕರ್ತೈತೆ. ನಶೆ ಇರಬೇಕಲ್ವ, ಭಾರತದಲ್ಲಿ ರಾಜ್ಯ ಆಳ್ತಾ ಇದ್ವಿ. ಶಿವಬಾಬಾ ರಾಜ್ಯ ದೇಕರ್ ಗಯಾತ ಐಸೆ ನೈ ಕಹೆಂಗೆ ಶಿವಬಾಬಾ ರಾಜ್ಯ ಕರ್ಕೆ ಗಯಾತ. ಶಿವಬಾಬಾ ರಾಜ್ಯ ಕೊಟ್ಟು ಹೋಗಿದ್ರಲ್ವ, ಈ ರೀತಿ ಹೇಳೋದಿಲ್ಲ ಶಿವಬಾಬಾ ರಾಜ್ಯ ಆಳಿ ಹೋಗಿದ್ರು ಅಂತ. ನಹಿ, ಭಾರತ್ಕೋ ರಾಜ್ಯ ದೇಕರ್ ಗಯಾತ. ಶಿವಬಾಬಾ ನಾವೆಲ್ಲ ಭಾರತೀಯರಿಗೆ ರಾಜ್ಯವನ್ನು ಕೊಟ್ಟು ಹೋಗಿದ್ದರು. ಲಕ್ಷ್ಮೀನಾರಾಯಣ ರಾಜ್ಯ ಕರ್ತೇತೇನಾ, ಫಿರ್ ಬಾಬಾ ರಾಜ್ಯ ದೇನೇ ಆಯ್. ಲಕ್ಷ್ಮೀನಾರಾಯಣರು ರಾಜ್ಯ ಆಳ್ತಾ ಇದ್ರಲ್ವ, ಮತ್ತು ಶಿವಬಾಬಾ ರಾಜ್ಯ ಕೊಡಲಿಕ್ಕೀಗ ಬಂದಿದ್ದಾರೆ. कहते हैं मीठे मीठे बच्चे तुम मुझे याद करो और चक्र को याद करो. ಈಗ ಬಾಬಾ ಹೇಳ್ತಾರೆ ಮಧುರ ಅತಿ ಮಧುರ ಮಕ್ಕಳೇ, ನೀವು ನನ್ನ ನೆನ್ಪು ಮಾಡಿ ಚಕ್ರವನ್ನು ನೆನ್ಪು ಮಾಡಿ. ತುಮ್ನೇ 84 ಜನ್ಮ ಲಿಯೇ, ನೀವೇ 84 ಜನ್ಮ ತಗೊಂಡ್ರಿ. ಕಮ್ ಪುರುಷಾರ್ಥ ಕರ್ತೆ ತೋ ಸಮझो इसने ಕಮ್ ಭಕ್ತಿ ಕಿ ಹೈ. ಕಡಿಮೆ ಪುರುಷಾರ್ಥ ಮಾಡ್ತಿದ್ದಾರೆ ಅಂದರೆ ತಿಳ್ಕೊಳ್ರಿ ಅವ್ರು ಕಡಿಮೆ ಭಕ್ತಿ ಮಾಡಿದ್ದಾರೆ ಅಂತ ಅರ್ಥ. ಜಾಸ್ತಿ ಭಕ್ತಿ ಕರ್ನೆ ವಾಲೆ ಪುರುಷಾರ್ಥ ಭಿ ಜಾಸ್ತಿ ಕರ್ತೆ. ಜಾಸ್ತಿ ಭಕ್ತಿ ಮಾಡಿದವರು ಪುರುಷಾರ್ಥನೂ ಜಾಸ್ತಿ ಮಾಡ್ತಾರೆ. ಕಿತ್ನಾ ಕ್ಲಿಯರ್ ಕರ್ ಸಮझाते ಪರಂತು ಜಬ್ ಬುದ್ಧಿ ಮೇ ಬೈಟೆ. ಬಾಬಾ ಹೇಳ್ತಾರೆ ನಾನು ಎಷ್ಟು ಕ್ಲಿಯರ್ ಆಗಿ ತಿಳಿಸ್ಕೊಟ್ರು ಬುದ್ಧಿಯಲ್ಲಿ ಕುತ್ಕೋಬೇಕಲ್ಲ ಅಂತಾರೆ ಬಾಬಾ. ತುಮಾರ ಕಾಮ್ ಹೇ ಪುರುಷಾರ್ಥ ಕರಾನ, ಕಮ್ ಭಕ್ತಿ ಕಿ ಹೋಗಿ ತೋ ಯೋಗ ಲಗೇಗಾ ನಹಿ. ಬಾಬಾ ಹೇಳ್ತಾರೆ ನಿಮ್ಮ ಕೆಲಸ ಪುರುಷಾರ್ಥ ಮಾಡಿಸೋದು. ಯಾರು ಕಡಿಮೆ ಭಕ್ತಿ ಮಾಡಿದಾರಲ್ಲ ಅವ್ರಿಗೆ ಯೋಗ ಹಿಡಿಯೋದಿಲ್ಲ, ಅಂದರೆ ಅವ್ರು ಯೋಗಿಗಳಾಗೋದಿಲ್ಲ. ಶಿವಬಾಬಾ ಕಿ ಯಾದ್ ಬುದ್ಧಿ ಮೇ ಟಹರೇಗಿ ನಹಿ. ಶಿವಬಾಬನ ನೆನಪು ಬುದ್ಧಿಯಲ್ಲಿ ಕುತ್ಕೊಳ್ಳೋದು ಇಲ್ಲ. ಕಬಿ ಬಿ ಪುರುಷಾರ್ಥ ಮೇ ಟಂಡಾ ನಹಿ ಹೋನಾ ಚೆ. ಎಂದಿಗೂ ಪುರುಷಾರ್ಥದಲ್ಲಿ ತಣ್ಣಗಾಗಬಾರ್ದು, ಅಂದರೆ
ಸಪ್ಪಗಾಗಬಾರ್ದು ಅಂತಾರೆ ಬಾಬಾ, ಪುರುಷಾರ್ಥ ಕಡಿಮೆ ಆಗಬಾರ್ದು. ಮಾಯಾ ಕೋ ಪಹಲ್ವಾನ್ ದೇಖ್ ಹಾರ್ಟ್ ಫೇಲ್ ನಹೀ ಹೋನಾ ಚಾಹೆ. ನಮ್ಮ ಎದುರುಗಡೆ ಮಾಯೆ ಪೈಲ್ವಾನ್ ನೋಡಿ ಹಾರ್ಟ್ ಫೇಲ್ ಆಗಬಾರ್ದು. ಮಾಯಕ್ಕೆ ತುಫಾನ್ ತೋ ಬಹುತ್ ಆಯಂಗೆ. ಬಾಬಾ ಹೇಳ್ತಾರೆ ಮಾಯೆ ಬಿರುಗಾಳಿ ಭಾಳಷ್ಟು ಬರ್ತದೆ. ಯಬಿ ಬಚ್ಚೋಂಕು ಸಮಜಾಯೆ ಹೇ ಆತ್ಮ ಹಿ ಸಬ್ ಕುಚ್ ಕರ್ತಿ ಹೇ. ಇದೆಲ್ಲವನ್ನ ಬಾಬಾ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಆತ್ಮನೇ ಎಲ್ಲವನ್ನ ಮಾಡ್ತದೆ. ಶರೀರ ತೋ ಖತಮ್ ಹೋ ಜಾಯೇಗಾ, ಆತ್ಮ ನಿಕಲ್ ಗಯಿ, ಶರೀರ ಮಿಟ್ಟಿ ಹೋಗಯ. ಶರೀರ ಸಮಾಪ್ತಿ ಆಗಿಬಿಡ್ತದೆ. ಆತ್ಮ ಹೊರಟೋಯ್ತು ಅಂದರೆ ಶರೀರ ಮಣ್ಣು ಪಾಲಾಗ್ಬಿಡ್ತದೆ. ಫಿರ್ ಮಿಲ್ನೆ ಕಾತು ಹೈನೆ, ಹೋಗಿರೋ ಶರೀರ ಮತ್ತು ವಾಪಸ್ ಸಿಗಲ್ಲ. ಫಿರ್ ಉನ್ಕೋ ಯಾದ್ ಕರ್ ರೋನೆ ಆದಿ ಸೆ ಫೈದಾ ಹಿ ಕ್ಯಾ. ಇನ್ನು ಮತ್ತು ಅದನ್ನು ನೆನ್ಪು ಮಾಡಿ ಅಳೋದ್ರಿಂದ ಲಾಭ ಆದರೂ ಏನು. ವಹಿ ಚೀಸ್ ಫಿರ್ ಮಿಲೇಗಿ ಕ್ಯಾ, ಅದೇ ವಸ್ತು ಮತ್ತೆ ಸಿಗುತ್ತೇನು. ಆತ್ಮನೇ ತೋ ಜಾಕರ್ ದೂಸರಾ ಶರೀರ ಲಿಯಾ, ಆತ್ಮ ಹೋಗಿ ಇನ್ನೊಂದು ಶರೀರ ತಗೊಳ್ತು. ಅಭಿ ತುಮ್ ಕಿತ್ನಿ ಊಂಚ್ ಕಮಾಯಿ ಕರ್ತೆ ಹೋ, ತುಮಾರಾ ಹಿ ಜಮಾ ಹೋತಾ ಹೇ, ಬಾಕಿ ಸಬ್ಕಾ ನಾ ಹೋ ಜಾಯೇಗಾ. ಬಾಬಾ ಹೇಳ್ತಾರೆ ನೀವು ಈಗ ಎಷ್ಟು ಶ್ರೇಷ್ಠ ಗಳಿಕೆ ಮಾಡ್ಕೊಳ್ತಿದ್ದೀರಾ, ನಿಮ್ಮದೇ ಜಮಾ ಆಗ್ತದೆ, ಉಳಿದಿದ್ದೆಲ್ಲ ಇಲ್ದಂಗೆ ಆಗ್ತದೆ ಅಂತಾರೆ ಬಾಬಾ. ಬಾಬಾ ಬೋಲಾ ವ್ಯಾಪಾರಿ ಹೇ ತಬ್ ತೋ ತುಮಕೋ ಮುಟ್ಟಿ ಚಾವಲ್ के बदले 21 जन्मों के लिए महल दे देता है, कितना ब्याज देता है. ಬಾಬಾ ಎಂತಹ ಬೋಲಾ ವ್ಯಾಪಾರಿ ಅಂದರೆ ನಮ್ಮ ಹತ್ರ ಇಸ್ಕೊಳ್ಳೋದು ಮುಷ್ಟಿ ಅವಲಕ್ಕಿನೇ. ಮುಷ್ಟಿ ಅವಲಕ್ಕಿ ಇಸ್ಕೊಂಡು ಬಾಬಾ ಏನು ಮಾಡ್ತಾರೆ, 21 ಜನ್ಮಗಳಿಗೋಸ್ಕರ ಮಹಲ್ ಕೊಟ್ಬಿಡ್ತಾರೆ. ಎಷ್ಟು ಬಡ್ಡಿ ಕೊಡ್ತಾರಲ್ವ ಬಾಬಾ. ತುಮಕೋ ಜಿತ್ನಾ ಚಾಯಿ ಭವಿಷ್ಯಕ್ಕೆ ಜಮಾ ಕರೋ. ಬಾಬಾ ಹೇಳ್ತಾರೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಭವಿಷ್ಯಕ್ಕೋಸ್ಕರ ಜಮಾ ಮಾಡ್ಕೊಳ್ಳಿ ಮಕ್ಕಳೇ ಅಂತ. ಪರಂತು ಐಸೆ ನಹಿ ಅಂತ್ ಮೇ ಆಕರ್ ಕಹೆಂಗೆ ಜಮಾ ಕರೋ ತೋ ಉಸ್ ಸಮಯ ಲೇಕರ್ ಕ್ಯಾ ಕರೆಂಗೆ. ಈ ರೀತಿ ಅಲ್ಲ ಅಂತಾರೆ ಬಾಬಾ, ಅಂತ್ಯದಲ್ಲಿ ಬಂದು ಜಮಾ ಮಾಡ್ಕೊಳ್ಳಿ ಮಕ್ಕಳೇ ಅಂತ ಬಾಬಾ ಹೇಳಂಗಿಲ್ಲ. ಆ ಸಮಯದಲ್ಲಿ ನಾನು ನಿಮ್ಮ ತೊಗೊಂಡಾದರೂ ಏನು ಮಾಡಲಿ. ಅನಾಡಿ ವ್ಯಾಪಾರಿ ತೋಡೇ ಹೇ, ನಾನೇನು ಬುದ್ಧಿಲ್ಲದ ವ್ಯಾಪಾರಿ ಅಂತ ತಿಳ್ಕೊಂಡಿದ್ದೀರಾ. ಕಾಮೇ ಆವೇ ನಹಿ ಅವ್ರ ಬ್ಯಾಜ್ ಬರ್ಕರ್ ದೇನಾ ಪಡೆ. ಎಂಥ ಜಾಣ ವ್ಯಾಪಾರಿ ಶಿವಬಾಬಾ ಅಂದರೆ ಕೆಲಸಕ್ಕೆ ಬರಲಿಲ್ಲ, ಬಡ್ಡಿ ತುಂಬಿ ಕೊಡ್ಲಿಕ್ಕೆ ನನಗೇನು ಬುದ್ಧಿ ಇಲ್ವಾ ಅಂತಾರೆ ಬಾಬಾ. ನಾನು ಭಾಳ ಜಾಣ ವ್ಯಾಪಾರಿ, ಅದು ಒಂದಣೆ ಬಿಡ ಒಂದಣೆ ಕೊಡ ಅಂತ. ಅಂಥ ದೊಡ್ಡ ವ್ಯಾಪಾರಿ, ಅಂಥ ದೊಡ್ಡ ಜಾಣ ಉಳ್ಳವನು ನಾನಿದ್ದೀನಿ. ಐಸೆ ಕಾ ಲೇಂಗೆ ತೊಡೇ ಹೇ ಬಾಬಾ, ನಾವು ಕೊನೆಗೆ ಕೊಡ್ತೀವಿ ಬಿಡು, ಈಗಿರಲಿ ನಾವು ಕೊನೆ ಸಮಯದಲ್ಲಿ ಕೊಡ್ತೀವಿ ಅಂದರೆ ಅಂಥವ್ರು ತೊಗೊಳ್ತೀನೇನು ನಾನು ಅಂತಾರೆ ಬಾಬಾ. ತುಮಕೋ ಮುಟ್ಟಿ ಚಾವಲ್ಕೆ ಬದಲೆ 21 ಜನ್ಮೋं के लिए महल मिल जाते हैं. ಬಾಬಾ ಹೇಳ್ತಾರೆ ನಿಮಗೆ ಮುಷ್ಟಿ ಅವಲಕ್ಕಿಯ ಬದಲಿಗೆ 21 ಜನ್ಮಗಳಿಗೋಸ್ಕರ ಮಹಲ್ ಸಿಕ್ಬಿಡ್ತದೆ. ಕಿತ್ನಾ ಬ್ಯಾಜ್ ಮಿಲ್ತಾ ಹೇ. ಬಾಬಾ ಖಾತೆ ನಂಬರ್ 1 ಭೋಲಾ ತೋ ಮೈ ಹೂँ. ಎಷ್ಟು ಬಡ್ಡಿ ಸಿಗ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ನಂಬರ್ 1 ಭೋಲಾ ನಾನಿದ್ದೀನಿ. ದೇಖೋ ತುಮಕೋ ವಿಶ್ವಕ್ಕೆ ಬಾದಶಾಹಿ ದೇತಾ ಹೂँ, ಸಿರ್ಫ್ ತುಮ್ ಹಮಾರೆ ಬನ್ಕರ್ ಸೇವಾ ಕರೋ. ನೋಡಿ ನಿಮಗೆ ನಾನು ವಿಶ್ವದ ರಾಜ್ಯ ಬಗ್ಗೆ ಕೊಡ್ತೇನೆ, ಕೇವಲ ನೀವು ನನ್ನವರಾಗಿ ಸೇವೆ ಮಾಡಿ. ಬೋಲಾನಾಥ್ ಹೇ ತಬ್ ತೋ ಉನ್ಕೋ ಸಬ್ ಯಾದ್ ಕರ್ತೆ. ಬೋಲಾನಾಥ್ ತಾನೇ ಶಿವ ಬಾಬಾ, ಅದಕ್ಕೋಸ್ಕರ ಎಲ್ಲರೂ ಅವ್ನು ನೆನ್ಪು ಮಾಡ್ತಾರೆ. ಅಬ್ ತುಮ್ ಹೋ ಜ್ಞಾನ ಮಾರ್ಗ ಮೇ, अब आपकी ಶ್ರೀಮತ್ ಪರ್ ಚಲೋ ಅವ್ರ ಬಾದಶಾಹಿಲು. ಬಾಬಾ ಹೇಳ್ತಾರೆ ಈಗ ನೀವು ಜ್ಞಾನ ಮಾರ್ಗದಲ್ಲಿದ್ದೀರಾ, ಈಗ ನೀವು ತಂದೆ ಶ್ರೀಮತದಂಗೆ ನಡೆಯಿರಿ, ರಾಜ್ಯಭಾಗ್ಯ ಪಡ್ಕೊಳ್ರಿ. कहते भी है बाबा हम आए हैं राजाई लेने, सो भी सूर्यವಂಶಿ ಮೇ. ಹೇಳ್ತೇವೆ ಬಾಬನಿಗೆ, ಬಾಬಾ ನಾವೀಗ ಬಂದಿದ್ದೀವಿ ರಾಜ್ಯ ಪಡ್ಕೊಳ್ಳಿಕ್ಕೆ, ಅದು ಕೂಡ ಸೂರ್ಯವಂಶಿಯಲ್ಲಿ. ಅಚ್ಚಾ ತುಮಾರ ಮುಖ ಮೀಠಾವು. ಅದಕ್ಕೆ ಬಾಬಾ ಹೇಳ್ತಾರೆ ಒಳ್ಳೆಯದು, ನಿಮ್ಮ ಬಾಯಲ್ಲಿ ಸಿಹಿ ತುಂಬಲಿ, ನಿಮ್ಮ ಬಾಯಿ ಮಧುರವಾಗಲಿ, ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್, ಹಿಂಗೆ ಹೇಳ್ತಾರಲ್ವ ಬಾಬಾ. ಅಂದರೆ ಒಳ್ಳೆ ಮಾತಾಡಿದ್ರಿ ಮಕ್ಕಳೇ ಅಂತ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों की नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग, नमस्ते 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 बाबा, गुड मॉर्निंग, शुक्रिया बाबा शुक्रिया. धारणेಗೋಸ್ಕರ मुख्य सार. श्रीमत पर चल बादशाही लेनी है, चावल मुट्ठी दे 21 जन्मों के लिए महल लेनी है. ಬಾಬಾ ಹೇಳ್ತಾರೆ ಶ್ರೀಮತದಂತೆ ನಡೆದು ರಾಜ್ಯಭಾಗ್ಯ ಪಡ್ಕೊಳ್ಬೇಕು. ಮುಷ್ಟಿ ಅವಲಕ್ಕಿ ಕೊಟ್ಟು 21 ಜನ್ಮಗಳಿಗೋಸ್ಕರ ರಾಜ್ಯಭಾಗ್ಯ ಪಡಿಬೇಕು, ಅಂದರೆ ಮಹಲ್ ಪಡ್ಕೊಳ್ಬೇಕು. ಭವಿಷ್ಯಕ್ಕೆ ಲಿಯೇ ಕಮಾಯಿ ಜಮಾ ಕರ್ನಿ ಹೇ, ಭವಿಷ್ಯಕ್ಕೋಸ್ಕರ ನಮ್ಮ ಗಳಿಕೆ ಜಮಾ ಮಾಡ್ಕೊಳ್ಬೇಕು. ಸೆಕೆಂಡ್, ಗೃಹಸ್ಥ ವ್ಯವಹಾರ ಮೇ ರಹತೆ ಇಸ್ ಪುರಾನಿ ದುನಿಯಾ ಸೆ ಮಮತ್ವ ಮಿಟಾಕರ್ ಪೂರಾ ಪಾವನ್ ಬನ್ನ ಹೇ. ಬಾಬಾ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದು ಈ ಹಳೆಯ ಜಗತ್ತಿನಿಂದ ಮಮತ್ವ ತೆಗೆದುಹಾಕಿ ಪೂರ್ಣ ಪಾವನರಾಗಬೇಕು. ಸಬ್ ಕುಚ್ ಕರ್ತೆ ಬುದ್ಧಿ ಬಾಪ್ ಕಿ ತರಫ್ ಲಗಿ ರಹೆ. ಎಲ್ಲವನ್ನ ಮಾಡ್ತಾ ಇದ್ರು ಕೂಡ ಬುದ್ಧಿ ತಂದೆ ಕಡೆ ಜೋಡಿಸಿರಬೇಕು. ವರದಾನ್ मनसा शुभ भावना द्वारा एक दो को आगे बढ़ाने वाले विश्व कल्याणकारी भव. ಬಾಬಾ ವರದಾನ ಕೊಡ್ತಾರೆ, ಮನಸಾ ಶುಭ ಭಾವನೆಯ ಮೂಲಕ
ಒಬ್ಬರು ಇನ್ನೊಬ್ಬರನ್ನ ಮುಂದುವರಿಸುವಂತಹ ವಿಶ್ವ ಕಲ್ಯಾಣಕಾರಿಯಾಗಿರಿ. यदि कोई कुछ रॉन्ग कर रहा है तो उसे परवश समझकर रहम की दृष्टि से ಪರಿವರ್ತನ ಕರೋ. ಬಾಬಾ ಹೇಳ್ತಾರೆ, ಯಾರೋ ನಮ್ಮ ಜೊತೆಗೆ ತಪ್ಪು ಮಾಡ್ತಿದ್ದಾರೆ, ನಮ್ಮ ವಿರುದ್ಧವಾಗಿ ನಡೀತಿದ್ದಾರೆ ಅಂದಾಗ ಅವ್ರನ್ನ ಪರವಶ ಅಂತ ತಿಳ್ಕೊಂಡು ದಯೆಯ ದೃಷ್ಟಿಯಿಂದ ಅವ್ರನ್ನ ಪರಿವರ್ತನೆ ಮಾಡಿ ಅಂತಾರೆ ಬಾಬಾ. ಡಿಸ್ಕಸ್ ನೈ ಕರೋ, ಅವ್ರ ಬಗ್ಗೆ ಮತ್ತೆ ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ. अगर कोई पत्थर से रुक जाता है तो आपका काम है पार करके चले जाना या उसको भी साथी बनाकर पार ले जाना. ಬಾಬಾ ಇಲ್ಲಿ ಒಂದು ಮಾತು ಹೇಳ್ತಾರೆ, ಯಾರೋ ಹೋಗಿ ಒಂದು ಕಲ್ಲಿಗೆ ಡ್ಯಾಶ್ ಹೊಡಿತಾರೆ ಅಂತ ಇಟ್ಕೋಣ. ನಿಮ್ಮ ಕೆಲಸ ಏನು, ಸೈಡ್ ಸರ್ಕೊಂಡು ಹೋಗೋದು ಅಥವಾ ಅವ್ರನ್ನೂ ಜೊತೆ ಮಾಡಿ ಕರ್ಕೊಂಡು ಹೋಗೋದು ಅಂತ. ಇಸ್ಕಿಲಿಯೇ ಹರೇಕಿ ವಿಶೇಷತೆ ಹಾಕೋಬೇಕು. ಅಂದರೆ ಬಾಬಾ ಹೇಳ್ತಾರೆ, ಯಾರೋ ಬಿದ್ದರು ಅಂತಂದರೆ ಅವ್ರನ್ನ ಅಷ್ಟೇ ಬಿಡೋದಲ್ಲ, ಮತ್ತು ಅವ್ರನ್ನ ಮೇಲೆ ಎಬ್ಬಿಸಿ ಜೊತೆಗೆ ಕರ್ಕೊಂಡು ಹೋಗೋದು ಅಂತ. ಅದಕ್ಕೋಸ್ಕರ ಅವ್ರ ವಿಶೇಷತೆ ನೋಡ್ರಿ ಅಂತಾರೆ ಬಾಬಾ. ಕಮಿಯೋಂಕು ಚೋಡ್ತೆ ಜಾವ್, ಅವ್ರ ಹತ್ರ ಏನಾದರೂ ಕೊರತೆಗಳಿದ್ದರೆ ದುರ್ಬಲತೆಗಳಿದ್ದರೆ ಬಿಡ್ತಾ ಹೋಗ್ರಿ, ಅಥವಾ ನಿಮ್ಮ ಹತ್ರ ಇದ್ರೂ ಅದನ್ನು ಬಿಡ್ತಾ ಹೋಗಿ, ಬೇರೆ ಏನೂ ನೋಡಬೇಡಿ ಅಂತಾರೆ ಬಾಬಾ. अब किसी को भी वाणी से सावधान करने का समय नहीं है. ಬಾಬಾ ಹೇಳ್ತಾರೆ, ಯಾರನ್ನಾದರೂ ನೀವು ಮಾತಿನಿಂದ ಚೇಂಜ್ ಮಾಡ್ತೀರಿ ಅಂದರೆ ಅದು ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಲೇಕಿನ್ ಮನಸಾ ಶುಭ ಭಾವನಾ ದ್ವಾರ ಏಕ್ ದೂಸರೋಕ್ಕೆ ಸಹಯೋಗಿ ಬನ್ಕರ್ ಆಗೆ ಬಡೋ. ಬಾಬಾ ಹೇಳ್ತಾರೆ, ಆದರೆ ಇಲ್ಲಿ ಮನಸ್ಸಿನ ಶುಭ ಭಾವನೆಯ ಮೂಲಕ ಒಬ್ಬರಿನ್ನೊಬ್ಬರಿಗೆ ಸಹಯೋಗಿಯಾಗಿ ಮುಂದುವರಿಯಿರಿ. ಅವ್ರು ಬಡಾವು ತಬ್ ಕಹೆಂಗೆ ವಿಶ್ವ ಕಲ್ಯಾಣಕಾರಿ, ಅವ್ರನ್ನೂ ಮುಂದುವರಿಸ್ರಿ ಅಂತಾರೆ ಬಾಬಾ. ನೀವು ಮುಂದೆ ಹೋಗಿ ಅವ್ರನ್ನೂ ಮುಂದುವರಿಸ್ರಿ, ಯಾವಾಗ ಹೇಳಾಗ್ತದೆ ವಿಶ್ವ ಕಲ್ಯಾಣಕಾರಿ. ಸ್ಲೋಗನ್, दृढ़ संकल्प की बेल्ट बांध लो तो सीट से अपसेट नहीं होंगे. ಬಾಬಾ ಶ್ಲೋಗನ್ ಹೇಳ್ತಿದ್ದಾರೆ, ದೃಢ ಸಂಕಲ್ಪದ ಬೆಲ್ಟನ್ನು ಕಟ್ಕೊಳ್ಳಿ, ಸೀಟ್ನಿಂದ ಆವಾಗ ಅಪ್ಸೆಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅದನ್ನು ಗಟ್ಟಿಯಾಗಿ ಕಟ್ಕೊಳ್ಬೇಕು. ಯಾವ ಕಾರಣಕ್ಕೂ ಏನು ಪರಿಸ್ಥಿತಿ ಬಂದರೂ ನಾವು ಅಪ್ಸೆಟ್ ಆಗಲ್ಲ. ಅವ್ಯಕ್ತ इशार रूहानी पर्सनालिटी और प्यूरिटी की पर्सनालिटी धारण करो. प्रत्यक्षता का सूर्य उदय तब होगा जब पवित्रता की शमा चारों ओर जलाएंगे. ಬಾಬಾ ಹೇಳ್ತಾರೆ, ಪ್ರತ್ಯಕ್ಷತೆಯ ಸೂರ್ಯ ಯಾವಾಗ ಉದಯ ಆಗ್ತಾನೆ ಅಂದರೆ, ಯಾವಾಗ ಪವಿತ್ರತೆಯ ಜ್ಯೋತಿ ನಾಲ್ಕು ಕಡೆ ಹರಡಿದಾಗ, ನಾಲ್ಕು ಕಡೆ ಅದು ಬೆಳಕು ಕೊಟ್ಟಾಗ. जैसे वो क्षमा लेकर के चक्कर लगाते हैं ऐसे पवित्रता की क्षमा चारों ओर जगमगा दो तब सब आपको देख सकेंगे, पहचान सकेंगे. ಹೇಗೆ ಬಾಬಾ ಹೇಳ್ತಾರೆ, ಆ ಜ್ಯೋತಿಯನ್ನು ಹಿಡ್ಕೊಂಡು ಎಲ್ಲ ಕಡೆ ಓಡ್ತಿರ್ತಾರೆ, ಎಲ್ಲ ಕಡೆ ತಿರುಗ್ತಾರೆ ತಾನೆ. ಹಾಗೆಯೇ ಪವಿತ್ರತೆ ಎಂಬ ಜ್ಯೋತಿ ನಾಲ್ಕು ಕಡೆ ಬೆಳಗಿಸ್ಬಿಡಿ, ಆಗ ಎಲ್ಲರೂ ಬಾಬನನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ, ಬಾಬನ ಗುರ್ತು ಹಿಡಿತಾರೆ. ಜಿತನಿ ಅಚಲ್ ಪವಿತ್ರತಾ ಕಿ ಕ್ಷಮಾ ಹೋಗಿ ಉತ್ನಾ ಸಹಜ ಸಭಿ ಬಾಪ್ಕೋ ಪಹಚಾನ್ ಸಕೆಂಗೆ. ಬಾಬಾ ಹೇಳ್ತಾರೆ, ಎಷ್ಟು ಅಚಲ ಪವಿತ್ರತೆಯ ಜ್ಯೋತಿ ಇರ್ತದೋ ಅಷ್ಟು ಸಹಜವಾಗಿ ಎಲ್ಲರೂ ತಂದೆಯನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಫಿರ್ ಪವಿತ್ರತಾ ಕಿ ಜೈ ಜೈಕಾರ ಹೋಗಿ ನಂತರ ಪವಿತ್ರತೆಯ ಜೈ ಜೈಕಾರ ಆಗಿಬಿಡ್ತದೆ ಅಂತಾರೆ ಬಾಬಾ. ಅಂದರೆ ಪವಿತ್ರತೆ ಅಷ್ಟೊಂದು ಮಹಾನ್ ಶಕ್ತಿಯಾಗಿದೆ ಅನ್ನೋದನ್ನು ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಅಚ್ಚಾ, ಓಂ ಶಾಂತಿ.